ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕವಿತಾ. ಇವತ್ತು ನಾನು ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗುವಂಥದ್ದು, ಹಾಗೆ ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೂಡ ನಂಗೆ ಮೆಸೇಜ್ ಮಾಡಿದರು, ಅಕ್ಕ ಲೇಟಾಗಿ ಮುಟ್ಟಾಗೋ ಇದ್ರ ಬಗ್ಗೆ ಏನಾದರೂ ಒಂದು ಮನೆ ಮದ್ದಿದ್ರೆ ಹೇಳಿ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಒಂದು ಸೂಪರ್ ಆಗಿರೋ ಅಂಥದ್ದು 100% ಯೂಸ್ ಆಗುವಂಥದ್ದು, ಎಫೆಕ್ಟಿವ್ ಆಗಿರೋ ಅಂಥದ್ದು ಒಂದು ರೆಮಿಡಿನ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನಿವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಶುರು ಮಾಡಿದೆ. ಮನೇಲಿ ಎಲ್ಲ ಕೆಲಸ ಮುಗಿಸಿ ನಾನಿವಾಗ ಐಶೋರ್ ಮನೆಗೆ ಬಂದಿದ್ದೀನಿ. ಯಾಕಂದರೆ ನೀವು ನೋಡ್ತಾ ಇರ್ಬೋದು, ನಾನು ತುಂಬ ಕ್ರಾಫ್ಟ್ಗಳೆಲ್ಲ ಮಾಡ್ತಾಯಿದ್ದೆ. ಇನ್ನೊಂದು ಬಾಕಿ ಇತ್ತು ಬಟರ್ಫ್ಲೈ ಮಾಡೋದು. ಸೊ ಇವತ್ತು ಅದನ್ನು ಕೂಡ ಫಿನಿಷ್ ಮಾಡೋಣ ಅಂತ. ಯಾಕಂದರೆ ನೆಕ್ಸ್ಟ್ ಮಂತು ಐಶೋ ರಜಕ್ಕೆ ಹೋಗ್ತಾ ಇದ್ದಾಳೆ. ಸೊ ಹಾಗಾಗಿ ನನ್ನ ಕೈಗೆ ಸಿಗಲ್ಲ ಇನ್ಮೇಲೆ. ಸೊ ಅದಕ್ಕೋಸ್ಕರ ಅವ್ರ ಮನೆ ಹತ್ರ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಧನಿಯಾ ಹಾಗೆ ಮೆಂತ್ಯ ಎಲ್ಲ ಒಣಗೋಗ್ಬಿಟ್ಟಿದೆ. ಅದು ಹಂಗೆ ಬೀಜ ಆಗಲಿಕ್ಕೆ ಅಂತ ಬಿಟ್ಟಿದ್ದಾಳೆ. ಇದೆಲ್ಲ ಟೊಮೊಟೊ ಹಾಕಿರೋದು, ಮನೆ ಮುಂದೆಗಡೆನೇ ಹಾಕಿದ್ದಾರೆ. ಸೊ ಈಗ ರಜಕ್ಕೆ ಹೋದರೆ ಪಾಪ ಎಲ್ಲ ಒಣಗೋಗ್ಬಿಡ್ತವೆ, ನೀರು ಹಾಕೋರು ಇರಲ್ವಲ್ಲ. ಸೊ ಹಾಗಾಗಿ ಇದು ಎಲ್ಲ ಬದನೆಕಾಯಿಗಳು ನೋಡಿ, ಎಷ್ಟೊಂದು ಬದನೆಕಾಯಿ ಗಿಡಗಳು. ಈ ಥರ ಮನೆ ಮುಂದೆ ಕೈ ತೋಟ ಇದ್ದರೆ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಒಂಥರ ಫ್ರೆಶ್ ವಾತಾವರಣ ಇರುತ್ತೆ ಮನೆ ಮುಂದೆ ಎಲ್ಲ. ಈ ಥರ ಹೂವಿನ ಗಿಡಗಳು ಎಲ್ಲ ಇದ್ದರೆ. ಇವಾಗ ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ, ನಿಮ್ಗೆ ಗರಿಕೆ ಥರ ಕಾಣಿಸ್ತಾ ಇದೆಯಲ್ಲ, ಇದು ಟೀಗೆ ಹಾಕೋದು. ಅದ್ರ ನೇಮ್ ನನಗೂ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ಕೇಳಿಬಿಟ್ಟು ನಿಮ್ಗೆ ಹೇಳ್ತೀನಿ. ಸೊ ಐಶು ಒಳಗಡೆ ಇದ್ಲು. ಸೊ ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡದ್ರ ಹೆಸರು ಕೇಳಲಿಲ್ಲ ನಾನು. ತುಂಬ ಟೇಸ್ಟಾಗಿರುತ್ತೆ ಅದನ್ನು ಹಾಕಿದ್ರೆ ಟೀ. ಅವನು ಗಿಡ ತೋರಿಸ್ತಾ ಇದ್ದಾನೆ, ಇದು ನನ್ನ ಗಿಡ, ಇದು ಹಾಕ್ಕೊಂಡು ಹೂವು ಬಿಟ್ಟಿದೆ ಅಂತ ಹೇಳಿ. ಗುಲಾಬಿ ಗಿಡ ಹಾಕಿದ್ರಲ್ಲ, ಅದು ಹೂವು ಬಿಟ್ಟಿದೆ ನೋಡಿ. ಆಚೆ ಎಲ್ಲ ಎಷ್ಟೊಂದು ಬದನೆಕಾಯಿ ಗಿಡಗಳೆಲ್ಲ ಹಾಕಿದ್ದಾರೆ. ಇದು ಮಲ್ಲಿಗೆ ಹೂವು, ಒಂದೇ ಒಂದು ಹೂವು ಬಿಟ್ಟಿತ್ತು. ಆ ಸ್ಮೆಲ್ ಕುಡಿದ ತಕ್ಷಣವೇ ಅಪ್ಪ ಏನೋ ಒಂಥರ ಖುಷಿ ಅನ್ನಿಸ್ತು. ಅಷ್ಟು ಚೆನ್ನಾಗಿತ್ತು ಅದು ಸ್ಮೆಲ್ಲು. ತುಂಬ ದಿನ ಆದಮೇಲೆ ಮಲ್ಲಿಗೆ ಹೂವಿನ ಸ್ಮೆಲ್ಲು ನೋಡಿದ್ದು ನಾನು. ಒಂದು ಅಕ್ಕಿ ಗೂಡು ಕೂಡ ಕಟ್ಟಿದೆ ನೋಡಿ. ಇವಾಗ ಬನ್ನಿ ಒಳಗಡೆ ಹೋಗೋಣ, ಐಶು ಏನು ಮಾಡ್ತಿದ್ದಾಳೆ ಅಂತ ನೋಡೋಣ. ಒಳಗೆ ಕುತ್ಕೊಂಡು ಸ್ಟಿಚಿಂಗ್ ಮಾಡ್ತಾಯಿದ್ಲು ನೋಡಿ. ಇದೆಲ್ಲ ಅವಳೇ ಸ್ಟಿಚಿಂಗ್ ಮಾಡಿರೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ. ಎಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿರೋದೆ ಅದು. ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನೋಡಿ ಡಿಸೈನ್ ಎಲ್ಲ. ಅವರು ತಂಗಿಗೆ ಊರಿಗೆ ಹೋಗ್ತಿದ್ದಾಳಲ್ಲ, ತಂಗಿಗೆಲ್ಲ ಬ್ಲೌಸು ಸ್ಟಿಚಿಂಗ್ ಹಾಕಿ ಇಟ್ಟಿದ್ದಾಳೆ. ಇದೆಲ್ಲ ಡಿಸೈನ್ ಅವಳೇ ಮಾಡಿರೋದು. ಹೊಸ್ದಾಗಿ ಕಲ್ತವಳೆ, ಯಾರ ಹತ್ರನೂ ಕಲಿಯೋಕ್ಕೆ ಹೋಗಿಲ್ಲ. ಯೂಟ್ಯೂಬಲ್ಲಿ ನೋಡ್ಕೊಂಡು ಈ ರೀತಿಯಾಗಿ ಎಲ್ಲ ಮನೆಯಲ್ಲೇ ಅವಳದು ಬ್ಲೌಸ್ಗಳೆಲ್ಲ ಅವಳೇ ಸ್ಟಿಚ್ ಮಾಡ್ಕೋತಾಳೆ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ. ಇದು ಕೈಯಲ್ಲಿ ತಿರುಗಿಸೋ ಅಂಥ ಮಿಷಿನು ನಮ್ಮ ಮನೇಲಿ ಇದೆಯಲ್ಲ, ನಾನು ನಿಮಗೆ ತೋರಿಸಿದ್ದೀನಲ್ಲ ಮಿಷಿನ್ನು ಅಂತಂದಾಗ ಹಾಕಿದ್ದೀನಿ ವಿಡಿಯೋ. ಆ ಥರ ಮಿಷಿನಲ್ಲೇ ಹೊಲ್ದಿರೋದು. ತಿರುಗ್ಸೋಕ್ಕಂತೂ ಆಗಲ್ಲ, ನಿಜವಾಗ್ಲೂ ತುಂಬ ಕೈ ನೋವು ಬರುತ್ತೆ. ಇವಾಗ ತೋರಿಸ್ತೀನಿ ನೋಡಿ ಯಾವ ಮಿಷಿನಿಂದ ಹೊಲ್ದಿದ್ದಾಳೆ ಅಂತ. ಇದಿಷ್ಟು ಬ್ಲೌಸ್ನು ಇದೇ ಮಿಷಿನಿಂದ ಕೈಯಲ್ಲಿ ತಿರುಗಿಸಿ ಹೊಲ್ದಿರೋದು. ಅಪ್ಪ ತುಂಬ ಕಷ್ಟ, ಅದು ಕೈಯಲ್ಲಿ ತಿರುಗ್ಸೋಕ್ಕಾಗಲ್ಲ. ಇದು ಕೂಡ ಅವ್ರದ್ದೇನೆ ಒಂದು ಬ್ಲೌಸು. ಚೆನ್ನಾಗಿದೆ ಡಿಸೈನು, ಸಿಂಪಲ್ಲಾಗಿ. ಮನೇಲಿ ಒಂದು ಬ್ಲೌಸ್ ಹೊಲಿಯೋದು ಕಲಿತ್ರೆ ಮಾಮೂಲಿ ನಾವು ಮನೆಗೆ ಹತ್ರ ಹಾಕೊಳ್ಳೋದೆಲ್ಲ ಬ್ಲೌಸ್ಗಳು ನಾವೇ ಸ್ಟಿಚ್ ಮಾಡ್ಕೋಬೋದು. ಈ ಥರ ತುಂಬ ಚೆನ್ನಾಗಿದೆ. ನಾನು ಮೊದಲು ಡ್ರೆಸ್ಗಳೆಲ್ಲ ಹೊಲ್ಕೋತಾ ಇದ್ದೆ, ಇವಾಗ ಎಲ್ಲ ಮರ್ತೋಗ್ಬಿಟ್ಟಿದ್ದೆ. ಮತ್ತೆ ಕಲಿಬೇಕು. ಮಿಷಿನ್ ತೊಗೊಂಡಿದ್ದೀನಿ, ಅದಕ್ಕೊಂದು ಸ್ಟ್ಯಾಂಡ್ ತೊಗೋಬೇಕು. ನನಗೆ ಕೈಯಲ್ಲಿ ತಿರುಗ್ಸೋದೆಲ್ಲ ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ನನಗೆ. ತುಂಬ ಅದು ರಿಸ್ಕ್ ಅನಿಸುತ್ತೆ. ಹಾಗಾಗಿ ಬಟರ್ಫ್ಲೈ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ವೈಟ್ ದಾರ ಏನಿದೆ ಅದು 2 ಮೀಟ್ರ್ ತೊಗೊಂಡಿರೋದು. ಪಿಂಕ್ ಕಲರ್ದು 2 ಮೀಟ್ರದ್ದು 4 ದಾರ ತೊಗೊಂಡಿರೋದು. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ನೋಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಈ ಹಿಂದೆನೂ ನಾನು ಗಂಟುಗಳೆಲ್ಲ ಯಾವ ಥರ ಹಾಕೋದು ಅನ್ನೋದು ಕೂಡ ವಿಡಿಯೋಸ್ ಎಲ್ಲ ಮಾಡಿದ್ದೀನಿ. ನಾನು ಹಿಂದಿನ ವಿಡಿಯೋಗಳು ಯಾರು ನೋಡಿಲ್ಲ, ಪ್ಲೀಸ್ ಒಂದು ಸಲ ಚೆಕ್ ಮಾಡಿ. ನಾನು ಫುಲ್ಲು ಇದೇ ವಿಡಿಯೋ ಹಾಕ್ಲಿಕ್ಕೆ ಆಗಲ್ಲ, ಯಾಕಂದರೆ ನಾನು ಬ್ಲಾಗ್ಸ್ ಜೊತೆನೇ ಹಾಕ್ತೀನಿ ಅಂತ ಹಿಂದೆ ಹೇಳಿದ್ದೀನಿ. ಯಾಕಂದರೆ ನನಗೆ ಅದಕ್ಕೆ ಜಾಸ್ತಿ ನೀಟಾಗಿ ರೆಸ್ಪಾನ್ಸ್ ಬರೋಲ್ಲ. ಸೊ ಹಾಗಾಗಿ ಬ್ಲಾಗ್ ಜೊತೆನೇ ಸ್ವಲ್ಪ ವಿಡಿಯೋ ಹಾಕ್ತಾಯಿದ್ದೀನಿ. ನಾಳೆನೂ ಕೂಡ ಇವತ್ತು ಎಷ್ಟಾಗಿದೆ ಅಷ್ಟು ಹಾಕಿನಿ. ನಾಳೆನೂ ಕೂಡ ಒಂದು ಬ್ಲಾಗ್ಸ್ ಜೊತೆಲಿ ಹಾಕ್ತೀನಿ ಬಾಕಿ ಮಿಕ್ಕಿರೋ ವಿಡಿಯೋನ.
ಇದು ಒಂದು ಕಡೆದೆಲ್ಲ ಫುಲ್ ಆಗಿದೆ. ಇದೇ ಥರ ಇನ್ನೊಂದು ಕಡೆನೂ ಕೂಡ ಎಣ್ಕೋಬೇಕು. ಈ ರೀತಿಯಾಗಿ ಫೈನಲಾಗಿ ಬರುತ್ತೆ. ನಾನು ಲಾಸ್ಟಿಗೆ ಫಿನಿಶ್ ಆಗೋದೆಲ್ಲ ನಾಳಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇರೆಗ್ಯುಲರ್ ಪೀರಿಯಡ್ ಬಗ್ಗೆ ನಾನಿವತ್ತು ಒಂದು ಚಿಕ್ಕದಾಗಿ ಹೋಮ್ ರೆಮಿಡಿ ತೋರಿಸ್ಕೊಡೋಣ ಅಂತ. ಸಿಂಪಲ್ ಆಗಿರುತ್ತೆ, ಬಟ್ 100% ಎಫೆಕ್ಟಿವ್ ಆಗಿರುತ್ತೆ. ಯಾರಿಗಾದ್ರೂ ಹೆಣ್ಮಕ್ಳಿಗೆ ಯೂಸ್ ಆಗ್ಬೋದು ಅಂತ ಈ ಟಿಪ್ಸ್ನ ನಾನು ಹೇಳ್ತಾ ಇದ್ದೀನಿ. ಕೆಲವೊಂದೊಂದು ಸಲ ಈ ಇರೆಗ್ಯುಲರ್ ಪೀರಿಯಡ್ ಏನಕ್ಕೆ ಬರುತ್ತೆ ಅಂತಂದರೆ, ಥೈರಾಯ್ಡ್ ಆಗಿರ್ಬೋದು, PCOD ಆಗಿರ್ಬೋದು, ಇಂಥವ್ರಿಗಂತೂ ಇರೆಗ್ಯುಲರ್ ಪೀರಿಯಡ್ ಇದ್ದೇ ಇರುತ್ತೆ. ಮತ್ತು ನಮಗೆ ಕುಟುಂಬದಿಂದನೇ ಕೆಲವೊಂದೊಂದು ಸಲ ಬಂದಿರುತ್ತೆ. ಇವಾಗ ನಮ್ಮ ತಾಯಿದಿರ್ಗಾಗಿರ್ಬೋದು ಅಥವಾ ಅವ್ರ ಅಮ್ಮದಿರ್ಗಾಗಿರ್ಬೋದು, ಹಿಂಗೆ ಫ್ಯಾಮಿಲಿ ಇಂದನೂ ಕನೆಕ್ಟ್ ಆಗಿರುತ್ತೆ. ಇನ್ನೊಂದು, ನಾವು ಅತಿಯಾಗಿ ಯೋಚನೆ ಮಾಡ್ತಾ ಇರ್ತೀವಿ, ತುಂಬ ಒತ್ತಡ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಆ ಟೈಮಲ್ಲೂ ಕೂಡ ನಾವು ಇರೆಗ್ಯುಲರ್ ಪೀರಿಯಡ್ ಆಗೋದು ಚಾನ್ಸಸ್ ಇರುತ್ತೆ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ, ಊಟದ ಟೈಮ್ ಕೂಡ ಆಯಿತು. ನಾನು ಮನೆಗೆ ಹೋಗಿ ನಿಮಗೆ ಹೇಳಿದ್ನಲ್ಲ ಇವತ್ತು ಹೋಮ್ ರೆಮಿಡಿ ತೋರಿಸ್ತೀನಿ ಅಂತ. ಸಿಂಪಲ್ ಆಗಿರೋಂಥ ಇರೆಗ್ಯುಲರ್ ಪೀರಿಯಡ್ಗೆ ಟಿಪ್ಸ್ ಹೇಳ್ತೀನಿ. ನಮಗೆ ಗೊತ್ತೇ ಇರಲ್ಲ, ಎಷ್ಟೋ ಸಲ ನಮ್ಮ ದೇಹದಲ್ಲಿ ತುಂಬ ಬದಲಾವಣೆಗಳಾಗುತ್ತೆ. ಅದರಿಂದ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. PCOD ಥೈರಾಯ್ಡ್ ಇರೋರಿಗಂತೂ ಅದು ನಾರ್ಮಲ್ಲು, ಲೇಟಾಗಿ ಪೀರಿಯಡ್ ಆಗೋದು ಅಂತ ಅದು ಕಾಮನ್ನು. ಬಟ್ ಏನು ಸಮಸ್ಯೆ ಇಲ್ದೇ ಈ ಥರ ಎಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಎದುರಿಸ್ತಾ ಇದ್ದರೆ, ಮತ್ತು ಲೆಸ್ ಬ್ಲೀಡಿಂಗ್ ಅಂದರೆ ತುಂಬ ಬ್ಲೀಡಿಂಗ್ ಆಗದಲ್ಲೇ ಇರೋದು, ಒಂದಿನಕ್ಕೆ 2 ದಿನಕ್ಕೆಲ್ಲ ಸ್ಪಾಟ್ಸ್ ಎಲ್ಲ ಕಮ್ಮಿ ಆಗಿಬಿಡೋದು, ಈ ಥರ ಇರುತ್ತಲ್ಲ, ಇಂಥವ್ರಿಗೆ ಇದು ರೆಮಿಡಿ ಯೂಸ್ಫುಲ್ ಆಗುತ್ತೆ. ನಾನು ಯಾವಾಗ ತೊಗೊಳ್ಳೋದು ಅಂತ, ಯಾವ ಥರ ಮಾಡೋದು ಅಂತ ಇವಾಗ ನಾನು ತೋರಿಸ್ತೀನಿ. ಒಂದು ಕುಟ್ಟಾಣಿ ತೊಗೊಂಡಿದ್ದೀನಿ ನಾನು. ಅದು ನೀಟಾಗಿ ಒರೆಸ್ಕೊಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಅಜ್ವಾನ, ಹಾಗೆ ಹುರಿದಿರೋ ಅಂಥದ್ದು ಜೀರಿಗೆ ಪೌಡ್ರು, ಹುರಿದು ಪುಡಿ ಮಾಡಿರೋ ಅಂಥದ್ದು ಜೀರಿಗೆ ಪೌಡ್ರು, ಅದೆಲ್ಲದನ್ನು ನೀಟಾಗಿ ಈ ರೀತಿಯಾಗಿ ಪುಡಿ ಮಾಡ್ಕೋಬೇಕು. ಅದು ಅಜ್ವಾನ ಎಲ್ಲ ನೀಟಾಗಿ ಪುಡಿ ಆಗಬೇಕು. ಹಾಗಾಗಿ ಈ ಥರ ಪುಡಿ ಮಾಡಿಕೊಂಡು ಒಂದು ಗ್ಲಾಸಲ್ಲಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದ್ದಿರುತ್ತಲ್ಲ, ನೀರು ಕುದಿ ಬಂದಿರುತ್ತಲ್ಲ, ಆ ಥರ ನೀರನ್ನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ನಿಮಿಷಗಳ ಕಾಲ ಅದನ್ನು ಹಾಗೆ ಮುಚ್ಚಿ ಇಡಬೇಕು. ಅದು ಚೆನ್ನಾಗಿ ಅದು ಔಷಧಿ ಎಲ್ಲ ನೀರಲ್ಲಿ ಇಳ್ಕೋಬೇಕು. ಸಿಂಪಲ್ ರೆಮಿಡಿ, ಬಟ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಯೂಸ್ ಮಾಡಿ ನೋಡಿ, ನೀವೇ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿದೆ ಅಂತ. ಪ್ರತಿದಿನವೂ ಇದನ್ನು ತಗೊಳ್ಳಿ. ನಿಮ್ಗೆ ಯಾವಾಗ ಅದು ಇರೆಗ್ಯುಲರ್ ಪೀರಿಯಡ್ ಕಂಟ್ರೋಲ್ ಬರುತ್ತೆ ಆವಾಗ ಅದನ್ನು ಸ್ಟಾಪ್ ಮಾಡಿ. ಖಂಡಿತವಾಗ್ಲೂ 1 ಮಂತಲ್ಲೆಲ್ಲ ನಿಮಗೆ ಗುಡ್ ರಿಸಲ್ಟ್ ಸಿಗುತ್ತೆ ಅಂತ ಅನ್ಕೋತೀನಿ ನಾನು. ಇವಾಗ ನಾನು ತೋರಿಸ್ತಂಥ ರೆಮಿಡಿ ನೋಡಿದ್ರಲ್ಲ, ಇದನ್ನು ಯಾವಾಗ ತೊಗೋಬೇಕು ಅಂತಂದರೆ ನೈಟ್ ಟೈಮಲ್ಲಿ ತೊಗೋಬೇಕು. ನಿಮಗೆ ಇನ್ನೊಂದು ಥರದ್ದು ನಾನು ರೆಮಿಡಿ ಹೇಳ್ತೀನಿ, ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದು ಮಾರ್ನಿಂಗ್ ಟೈಮ್ ಖಾಲಿ ಹೊಟ್ಟೆಲಿ ತೊಗೊಳೋದಿರುತ್ತೆ. ಬಟ್ ಇವತ್ತು ತೋರಿಸಿರೋ ಅಂಥದ್ದು ನೈಟ್ ನೀವು ಊಟ ಎಲ್ಲ ಆದಮೇಲೆ ಇದನ್ನು ತೊಗೋಬೇಕಾಗುತ್ತೆ. ಸ್ವಲ್ಪ ನೀವು ಯಾವ ರೀತಿ ಹಾಲು ಆಗಿರ್ಬೋದು, ಕಾಫಿ ಆಗಿರ್ಬೋದು ಕುಡಿತೀರಾ, ಆ ಥರ ಸಿಪ್ ಮಾಡಿಕೊಂಡೇ ಕುಡಿಬೇಕು. ತುಂಬ ತಣ್ಣಗಿರೋದೆಲ್ಲ ಕುಡಿಯೋಕ್ಕೆ ಹೋಗಬೇಡಿ, ಸ್ವಲ್ಪ ಬಿಸಿ ಬಿಸಿ ಇರೋದನ್ನೇ ಕುಡೀರಿ. ಟ್ರೈ ಮಾಡಿ. ಯಾವುದೇ ಹೋಮ್ ರೆಮಿಡಿ ಆದ್ರೂ ಮಾಡಿದ ತಕ್ಷಣವೇ ಎಫೆಕ್ಟಿವ್ ಕೊಡಲ್ಲ, ಬಟ್ ಅದು ದಿನ ಕಳೀತಾ 100% ರಿಸಲ್ಟ್ ಕೊಡುತ್ತೆ. ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗುಡ್ ರಿಸಲ್ಟ್ ಸಿಗುತ್ತೆ. ಒಂದು ಹೋಮ್ ರೆಮಿಡಿ ಹೇಳ್ಬಿಟ್ರೆ ನಾವು ಅದು ವರ್ಕೇ ಆಗಲ್ಲ ನಮಗೆ ಅಂತೇಳಿ ಅನ್ಕೊಬಿಡ್ತೀವಿ. 1 ದಿನಕ್ಕೆಲ್ಲ ಅದು ವರ್ಕ್ ಆಗಲ್ಲ. ನಾವು ಅದನ್ನು ತೊಗೋಬೇಕಾಗುತ್ತೆ. ತೊಗೊಳ್ತಾ ನಿಮಗೆ ಅದು ಗೊತ್ತಾಗುತ್ತೆ ಚೇಂಜಸ್ಸು ಯಾವ ರೀತಿ ಆಗ್ತಿದೆ ಅಂತ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನೊಂದೇನು ಅಂದರೆ, ತುಂಬ ನೀವು ಮೆಡಿಸನ್ಗಳು ಏನೇನಕ್ಕಾದ್ರೂ ಮೆಡಿಸನ್ಗಳು ತಗೊಳ್ತಾ ಇರ್ತೀರಲ್ಲ, ಆ ಟೈಮಲ್ಲೂ ಕೂಡ ಈ ಥರ ಪೀರಿಯಡ್ ಲೇಟ್ ಆಗುತ್ತೆ ಮತ್ತು ಬ್ಲೀಡಿಂಗ್ ಲೆಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ತುಂಬ ಹೆದರ್ಕೊಳ್ಳೋ ಅಂಥ ಸಮಸ್ಯೆ ಏನು ಆಗಿರಲ್ಲ. 35 ದಿನದೊಳಗಡೆ ಆದರೆ ಅದು ರೆಗ್ಯುಲರ್ ಪೀರಿಯಡೇ ಇರುತ್ತೆ. ಅದರಲ್ಲಿ ಯಾವುದೇ ರೀತಿ ಏನು ಪ್ರಾಬ್ಲಮ್ಸ್ ಇರಲ್ಲ. ಅದ್ರ ಮೇಲಾದ್ರೇ ಸ್ವಲ್ಪ ಏನಾದರೂ ಪ್ರಾಬ್ಲಮ್ಸ್ ಇರುತ್ತೆ. ಆವಾಗ ನೀವು ಹಾಸ್ಪಿಟಲಲ್ಲಿ ಹೋಗಿ ಬ್ಲಡ್ ಚೆಕ್ ಮಾಡಿಸಿ ಡಾಕ್ಟರ್ ಹತ್ರ ನಿಮ್ಗೇನು ಅದು ಪ್ರಾಬ್ಲಮ್ ಇರುತ್ತೆ ಅದನ್ನ ಹೇಳ್ಕೊಂಡ್ರೆ ಅದಕ್ಕೆ ತಕ್ಕನಾಗಿರೋಂಥ ಮೆಡಿಸನ್ ಕೊಡ್ತಾರೆ. ಸೊ ಮನೆಯಲ್ಲೇ ಈ ಥರದ್ದು ಒಂದೊಂದು ಹೋಮ್ ರೆಮಿಡಿ ಮಾಡ್ಕೊಳ್ಳಿ. ಇವಾಗ ಬೆಲ್ಲ ಆಗಿರ್ಬೋದು, ಅಜ್ವಾನ ಆಗಿರ್ಬೋದು, ಜೀರಿಗೆ ಆಗಿರ್ಬೋದು, ಇದೆಲ್ಲ ಮನೆಯಲ್ಲೇ ಸಿಗುವಂಥ ನ್ಯಾಚುರಲ್ ಪದಾರ್ಥಗಳು ಇದೆಲ್ಲ. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟಿವ್ ಆಗಲ್ಲ. ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಗುಡ್ ರಿಸಲ್ಟ್ ಸಿಗುತ್ತೆ. ನಾನಂತೂ ಟ್ರೈ ಮಾಡಿದ್ದೀನಿ, ನನಗಂತೂ ವರ್ಕ್ ಆಗಿದೆ. ಸೊ ಹಾಗಾಗಿ ನಾನು ನೆನೆಸ್ಕೊಂಡು ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಇವತ್ತು ನಾನು ಈ ರೆಮಿಡಿನ ಶೇರ್ ಮಾಡ್ಕೊಂಡಿದ್ದೀನಿ. ನಾಳೆ ಇನ್ನೂ ಒಂದು ರೆಮಿಡಿ ನಾನು ನಿಮಗೆ ತೋರಿಸ್ತೀನಿ. ಯಾಕೆಂದರೆ ಎರಡನ್ನೂ ಒಟ್ಟಿಗೆ ತೋರಿಸಿದ್ರೆ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಆಮೇಲೆ ಅದು ತೊಗೊಳ್ಳ ಇದು ತೊಗೊಳ್ಳ ಅನ್ನಂಗಾಗುತ್ತೆ. ಸೊ ಹಾಗಾಗಿ ನಾನು ಇವತ್ತೊಂದು ತೋರಿಸಿದ್ದೀನಿ, ನಾಳೆ ಒಂದು ತೋರಿಸ್ತೀನಿ. ನಿಮ್ಗೆ ಎರಡರಲ್ಲಿ ಯಾವ್ದು ಈಸಿ ಅನಿಸುತ್ತೆ ಅದನ್ನು ನೀವು ಟ್ರೈ ಮಾಡಿ. ಇದೂ ಅಷ್ಟೇ, ಅದೂ ಅಷ್ಟೇ, ಎರಡೂ ಸೇಮ್ ಇರುತ್ತೆ. ಬಟ್ ಟೈಮಿಂಗ್ಸ್ ಚೇಂಜ್ ಇರುತ್ತೆ. ಒಂದು ಇದಾದರೆ ನೈಟ್ ಕುಡಿಯೋದಿರುತ್ತೆ, ಅದು ಮಾರ್ನಿಂಗಲ್ಲೇ ಕುಡಿಯೋದಿರುತ್ತೆ ಖಾಲಿ ಸ್ಟಮಕ್ಕಲ್ಲಿ. ಸೊ ಹಾಗಾಗಿ
ಇವತ್ತಿನ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.